20 ವರ್ಷ ಆಯ್ತಪ್ಪ 150 ಬೀಜಗಳು ಜೋಡಿಸೋದು 20 ವರ್ಷ ಆಯ್ತು. ನನಗೆ ಶುಗರ್ ಗ್ಯಾಸ್ಟ್ರಿಕ್ ಅನ್ನೋ ಜನವೇ ಜಾಸ್ತಿ ಆಗ್ಬಿಟ್ಟಿದ್ರಿ. ಈಗ ನನ್ಗೆ 73 ವರ್ಷ ಆದ್ರೂ ನನಗೆ ಈ ಆಹಾರ ತಿಂತದ್ರಿಂದ ನನಗೆ ಶಕ್ತಿ ಇರೋದ್ರಿಂದ ಕರ್ಕೊಂಡು ಹೋದ್ರು ನಮ್ಮ ಆರ್ಗಾನಿಕ್ ಕೃಷ್ಣ ಪ್ರಸಾದ್. ನಾನಿಷ್ಟು ಬೆಳಿಬೇಕಾದ್ರೆ ನಮ್ ಕೃಷ್ಣ ಪ್ರಸಾದಯ್ಯ ನನ್ಗೆ ಮೈನು ತಳಹದಿ. ಅವರು ಡೆಲ್ಲಿ ಕರ್ಕೊಂಡು ಹೋಗಿ ಸನ್ಮಾನ ಮಾಡಿಸಿದ್ರು ಮೋದಿ ಅವರಿಂದ. ಇಲಾಖೆ ಕಡೆಯಿಂದ ಅವರು ಇವರು ಅಂತ ಒಂದು 30 ಅವಾರ್ಡ್ ತಗೊಂಡಿದ್ದೀನಿ. ಹೀರೆಕಾಯಿ ಇಷ್ಟುದ್ದ ಅಂತ ತತ್ತಿರಿ ಅದ್ರಲ್ಲಿ ಹುಳ ಇರ್ತವೆ ಒಳಗಡೆಲೆಯ, ಅದಕ್ಕೆ ಮೆಡಿಸಿನ್ ಕೊಟ್ಟಿರ್ತಾರೆ. ಅದ್ ನಾವು ತಿಂದು ಮಂಡಿ ಮೊಳಕಾಯಿ ಮೂಳೆ ಎಲ್ಲ ಆರೋಗ್ಯ ಹದಗೆಟ್ ಹೋಯ್ತದೆ. ಕೊಕ್ಕೆ ಬಿನಿಸು, ಕೆಂದವ್ರೆ, ಬಸ್ಲೆ, ಓಂ ಕಾಳು, ಚಡಿ ಬಿನಿಸು ಗಿಡ ನರ್ಸರಿ ಮಾಡ್ಬಿಟ್ಟು ಭೂಮಿಗೆ ತಗೊಂಡೋಗಿ ನೆಟ್ರೆ ಅದೇ ಮಳೆ ಗಾಳಿಗೆ ಫಲ ಕೊಟ್ಕೋತದೆ, ನಿಮ್ ಮನೇನ ಉದ್ಧಾರ ಮಾಡ್ತದೆ. ಅದು ಬಿಟ್ಬಿಟ್ಟು 5 ರೂಪಾಯಿ ಶಾಂಪ್ ತಗೊಂಡ್ ತಲೆ ಗುಚ್ಕೋತೀರಿ, ಬಿಳಿ ಕೂದಲು ಬರ್ತದೆ ಬಣ್ಣ ಹಚ್ಕೋತೀರಿ. ನನ್ನ ಹೆಸರು ಪದ್ಮಮ್ಮ, ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕು ಹಾರನಹಳ್ಳಿ ಹೋಬಳಿ ಪುಟ್ಟಣ್ಣ ಕಣಗಾಲು ನನ್ನೂರು. ಪುಟ್ಟಣ್ಣೂರು ನನ್ನೂರು. 20 ವರ್ಷದಿಂದ 20 ವರ್ಷ ಆಯ್ತಪ್ಪ. 150 ಬೀಜಗಳು ಜೋಡಿಸೋದು 20 ವರ್ಷ ಆಯ್ತು. 20 ವರ್ಷದಿಂದ ಜೋಡಿಸ್ಬಿಟ್ಟೆ. 150 ತಳಿ ನಾಟಿ ತಳಿ ಬೀಜಗಳದೆ, ಬಳ್ಳಿಗಳೆಲ್ಲ ಒಂದು 25 ಅದೇ. ನಾನೇ ಬೆಳೆಯೋದು. ಇಂಟ್ರೆಸ್ಟ್ ಯಾಕೆ ಬಂತು ಅಂದ್ರೆ, ಈಗಿನ ತರಕಾರಿ ತಿಂದು ಎಲ್ಲಾರ್ಗು ಸೊಂಟದ ನೋವು, ಮಂಡಿ ನೋವು, ನನಗೆ ಶುಗರ್ ಗ್ಯಾಸ್ಟ್ರಿಕ್ ಅನ್ನೋ ಜನವೇ ಜಾಸ್ತಿ ಆಗ್ಬಿಟ್ಟಿದ್ರಿ. ಈಗ ನನ್ಗೆ 73 ವರ್ಷ ಆದ್ರೂ ನನಗೆ ಈ ಆಹಾರ ತಿಂತದ್ರಿಂದ ನನಗೆ ಶಕ್ತಿ ಇರೋದ್ರಿಂದ ನನ್ನಂಗೆ ಈಗಿನ ಮಕ್ಳು ಇದಕ್ ಹೊಂದ್ಕೋಬೇಕು, ಅಥವಾ ಈಗ ಅವ್ರಿಗೆ ಈಗ ಅರ್ಧ ವಯಸ್ಸು ಮುಗ್ದೋಗ್ಬಿಟ್ಟದೆ, ಅವ್ರ ಮೊಮ್ಮಕ್ಳಿಗಾರುವೆ ಇದನ್ನ ಉಳಿಸ್ಬೇಕು ಅನ್ನೋದು ನನ್ನ ಆಸೆ. ಈಗ ನೀವು ಬೇರೆಯವ್ರನ್ನೆಲ್ಲ ತೋಟಕ್ಕೆ ಹೋಗಿ ವಿಸಿಟ್ ಮಾಡಿ ಅಲ್ಲೆಲ್ಲ ನನ್ ತೋಟಕ್ಕೆ ಬರ್ತಾರೆ ಹೊರತು ನಾನ್ ಬೇರೆ ತೋಟಕ್ಕೆ ಹೋಗಲ್ಲ. ಮಾಡ್ಕೊಂಡಿದ್ರ? ನಂದು 3 ಎಕರೆ ಭೂಮಿ ಅದೇ. ನಾನ್ ದೊಡ್ಡ ಶ್ರೀಮಂತಿ ಎಲ್ಲ ಬಡ ಮಹಿಳೆನೆ. 3 ಎಕರೆ ಇದ್ದಿದ್ರೆ ನಮ್ಮ ಯಜಮಾನ್ರು ಟೀಚರು ರಿಟೈರ್ಡ್ ಆಗಿ ನನ್ ಜೊತೆ ಸಹಕರಿಸ್ತಾರೆ. ಮತ್ತೆ 3 ಎಕರೆಲ್ಲಿ 2 ಎಕರೆ ತೆಂಗಿನ ತೋಟ, ಕಾಳುಮೆಣಸು, ವಿಳ್ಯದೆಲೆ ಬಳ್ಳಿ ಹಾಕ್ಬಿಟ್ಟಿನಿ. 100 ರೂಪಾಯಿ 12 ರೂಪಾಯಿ 15 ರೂಪಾಯಿ ಒಂದ್ ಕಾಳಿಗೆ ಎಲೆ ಹೋಯ್ತದೆ. ವಿಳ್ಯದೆಲೆ ಅಷ್ಟು ಬೇಡಿಕೆ ಇದೆ ನಮ್ ಕಡೆ. ವಿಳ್ಯದೆಲೆ ಒಂದು 500 ಗುಣಿ ವಿಳ್ಯದೆಲೆ ಹಾಕೊಂಡಿವಿ. ಒಂದು 200 ಗುಣಿ ಕಾಳುಮೆಣಸು ಹಾಕೊಂಡವ್ರೆ. ಸುತ್ತ ಹಣ್ಣು ಹಂಪ್ಲ, ಹುಣಸೆ ಮರ, ಇಲ್ಲಿ ಹುಣಸೆ ಮರ, ಮಾವಿನ ಮರ, ಮತ್ತೆ ಇದು ನಮ್ ಮನೆಗೆ ಏನ್ ಬೇಕು ಹಣ್ಣುಗಳು ಅವೆಲ್ಲಾನು ತೋಟ ಸುತ್ತ ಹಾಕೊಂಡು ನಮ್ಮನೆಗ್ ಸೇಫ್ಟಿ ನಾನ್ ನೋಡ್ಕೊತಾ ಇದ್ದೆ. ಕೊನೆಗೆ ಅಲ್ಲಿ ಇಲ್ಲಿ ಟ್ರೈನಿಂಗು ಮತ್ತೆ ಸ್ವಸಹಾಯ ಗುಂಪುಗಳಿಗೆಲ್ಲ ಹೋದಾಗ ನಾನು ಯಾಕೆ ಈ ತರ ಮಾಡಬಾರ್ದು ಅನ್ನೋ ಅನಿಸಿಕೆ ಬಂತು. ಆಮೇಲೆ ಡೆಲ್ಲಿ ಗಂಟ ಕರ್ಕೊಂಡು ಹೋದ್ರು ನಮ್ಮ ಆರ್ಗಾನಿಕ್ ಕೃಷ್ಣ ಪ್ರಸಾದ್. ನಾನಿಷ್ಟು ಬೆಳಿಬೇಕಾದ್ರೆ ನಮ್ ಕೃಷ್ಣ ಪ್ರಸಾದಯ್ಯ ನನ್ಗೆ ಮೈನು ತಳಹದಿ. ಅವರು ಡೆಲ್ಲಿ ಕರ್ಕೊಂಡು ಹೋಗಿ ಸನ್ಮಾನ ಮಾಡಿಸಿದ್ರು ಮೋದಿ ಅವರಿಂದ. ಆಮೇಲೆ ಬೊಮ್ಮಾಯಿ ಅವರಿಂದ ಸನ್ಮಾನ ಆಯ್ತು. ಆಮೇಲೆ ಆವಾವ ಸಂಸ್ಥೆಯವರು, ಆವಾವ ಭೂಮಿಯವರು, ರೈತರುಗಳು, ಇಲಾಖೆ ಕಡೆಯಿಂದ ಅವರು ಇವರು ಅಂತ ಒಂದು 30 ಅವಾರ್ಡ್ ತಗೊಂಡಿದ್ದೀನಿ. 30 ಅವಾರ್ಡ್ ಬಂದಿದೆ. 25ನೇ ವರ್ಷಕ್ಕೆ ಬೀಜಗಳು ಮಾರ್ಕೊಂಡಿದ್ದೀನಿ. ಈಗ ನನ್ಗೆ ವಯಸ್ಸು 73. ನಿಮ್ಮಂತ ಯುವಕರು ಇದಕ್ ಹಮ್ಕೊಳ್ಳಿ ಅನ್ನೋ ಆಸೆ ನನ್ಗೆ. ಇಲ್ಲ ಇಲ್ಲಿಗೆ ಬಿಟ್ಬಿಟ್ಟು ಹೋಯ್ತಿರೋ ಕಣೆ, ವಿಡಿಯೋದಲ್ಲೇ ಮಾಡತ್ತಿರೋ ಕಣೆ ಅಮ್ಮನ್ನ, ಇಲ್ಲ ಬೆಳೆಯೋ ಗಂಟ ಏನಾದ್ರು ಮನೆ ಹಿತ್ಲಿಗೆಲ್ಲ ತಕ್ಕೋತಿರೋ ಅನ್ನೋದು ನನ್ಗರು ಇಲ್ಲ. ತಕ್ಕೋಬೇಕು. ನಿಮ್ ಮಕ್ಳಿಗೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನೀವ್ ಇದನ್ ಪಾರ್ಟ್ ಎಲ್ಲಾರು ಬೆಳೆದ್ ತಿನ್ಬೇಕು. ಈ ಹೀರೆಕಾಯಿ ಇಷ್ಟುದ್ದ ಅಂತ ತತ್ತಿರಿ ಅದ್ರಲ್ಲಿ ಹುಳ ಇರ್ತವೆ ಒಳಗಡೆಲೆಯ, ಅದಕ್ಕೆ ಮೆಡಿಸಿನ್ ಕೊಟ್ಟಿರ್ತಾರೆ. ಅದ್ ನಾವು ತಿಂದು ಮಂಡಿ ಮೊಳಕಾಯಿ ಮೂಳೆ ಎಲ್ಲ ಆರೋಗ್ಯ ಹದಗೆಟ್ ಹೋಯ್ತದೆ. ಅದರಿಂದ ಆ ತರಕಾರಿ ತಿನ್ಬೇಡಿ, ರೆಡಿಮೇಡ್ ತರಕಾರಿಗೆ ಹೋಗ್ಬೇಡಿ, ಮನೇಲೆ ಬೆಳೆದ್ ತಿನ್ನಿ. ನಿಮ್ಮ ರೈತರುಗಳಿಗೆಲ್ಲ ಕೈ ಮುಗಿದ್ ಕೇಳ್ಕೊತೀನಿ, 10 ರೂಪಾಯಿ ಬೀಜದಿಂದ ಏನ್ ಸಾಲ್ ಬೀಳಕ್ಕಲ್ಲ, ಬೀಜ ಉಳಿಸ್ಕೊಳ್ಳಿ. ನಿಮ್ ಮನೇಲಿ ನಾಟಿ ತಳಿ ಬೀಜಗಳು ಉಳಿಲಿ ಅನ್ನೋದೇ ನನ್ನ ಅಭಿಪ್ರಾಯ. 10 ರೂಪಾಯಿಗೆ 5 ಬೀಜದಲ್ಲಿ ಕೊಡ್ತೀನಿ. 5 ಬೀಜ, 2 ರೂಪಾಯಿ ಒಂದ್ ಬೀಜ ಬೀಳ್ತದೆ. ಇದು ಡಬಲ್ ಬಿನಿಸು ಅಂತ, ಇದು ಡಬಲ್ ಬಿನಿಸು ಅಂತ, ಇದು ಬಟರ್ ಬಿನಿಸು ಅಂತ, ಇದು ನಾಟಿ ಪಪ್ಪಾಯಿ, ಇದು ನಾಟಿ ಕುಂಬಳಕಾಯಿ, ಇದು ವೆಲ್ವೆಟ್ ಬಿನಿಸು ಅಂತ, ಇದು ನಾಟಿ ಮೆಂತ್ಯ, ಇದು ಬಟಾಣಿ, ಇದು ಚಿಲ್ಲಿ ಚಪ್ರದವ್ರೆ, ಇದು ಚಿಲ್ಕೆ ಸೊಪ್ಪು, ಇದು ನಾಟಿ ಸಂಬಾರ, ಮತ್ತೆ ನಾಟಿ ಉದ್ದಿನ ಕಾಳು, ಪುಂಡಿನ ಬೀಜ, ಹೀರೆ ಬೀಜ, ಉದ್ದಿನ ಕಾಳು, ನಾಟಿ ಹೆಸರು ಕಾಳು, ಪಾಲಕ್ ಸೊಪ್ಪು, ಗುಂಡೆ ಸೊರೆ, ಇದು ಉದ್ದೆ ಸೊರೆ, ಇದಕ್ಕ ತುಪ್ಪಿರೆ, ದುಂಡು ಬದ್ನೆಕಾಯಿ, ಮಕ್ಕಳ ಬದ್ನೆಕಾಯಿ ನಮ್ ಕಾಲದ್ದು, ಸೋಂಪು ಕಾಳು ಅಮ್ಮನೆ ಬೆಳೆದಿರೋದು, ನರ್ಗೆ ಟೊಮೆಟೊ, ಚಿನ್ನು ಟೊಮೆಟೊ, ಮೀಟ್ರ್ ಅಳಸಂಡೆ, ಬಿಳಿ ಅವರೆ, ಕೊಕ್ಕೆ ಬಿನಿಸು, ಕೆಂದವ್ರೆ, ಬಸ್ಲೆ, ಓಂ ಕಾಳು, ಚಡಿ ಬಿನಿಸು, ಇದು ಮೆಡಿಸಿನ್ ಬರುವಂತದ್ದು ನರ್ವಿಷ ಅಂತೀವಿ, ಕೆಲವರು ಏನೋ ಬೇರೆ ಹೆಸರು ಹೇಳ್ತಾರೆ. ಇದು ಅದೇ ಕ್ರಾಸ್ ಆಗಿರೋದು. ಒಂದು ಜೋಳ ನೆಟ್ರೆ ಆ ಗಾಳಿ ಇದಕ್ ಬೀಸಿದ್ರೆ ನಾವು ಜೀವಾಮೃತ ಬಿಟ್ಟಾಗ ಇದೇ ಕ್ರಾಸ್ ಆಗಿ ಈ ತರ ಬಂದ್ಬಿಡ್ತದೆ. ನಾನೇನು ಅಂಟಾಕಿ ಅಥವಾ ಗಮ್ ಹಾಕಿ ಅಂಟಿಸ್ಕೊಂಡು ಅಡ್ವರ್ಟೈಸ್ ತಂದಿಲ್ಲ, ಅಮ್ಮ ಬೆಳೆದಿರೋ ಬಿತ್ತನೆ ಇದು. ಇದು ಮಾಮೂಲಿ ಜೋಳ ಸುಟ್ಟು ತಿಂತೀವಿ ಮತ್ತೆ ಉಪಯೋಗಿಸ್ತೀವಲ್ಲ ಅದು. ಇದೆಲ್ಲ ಇದು ಪುರಿ ಜೋಳ, ಪುರಿ ಹುರಿತಾರಲ್ಲ ಅದು. ಇದು ಈ ತರ ಇದು ಹೂವು ಯಾಕೆ ಅಂದ್ರೆ ಈ ಬೀಜಗಳಲ್ಲಿರೋ
ಹುಳ ಹೋಗ್ದಂಗೆ ಮಧ್ಯ ಚೆಂಡು ನೆಡ್ಬೇಕಿದು ನಮ್ ಕಾಲದ ನಮ್ ಕಾಲದ ಚೆಂಡು ಅಂತ ನಾವು ಇದಕ್ಕೆ ನಾಮಕರಣ ಮಾಡಿದ್ದೋ ಆಗ್ಲೇ ಗುಲಾಬಿ ಹೂವು ಚೆಂಡು ಕಟ್ಕೊಂಡು ಹೂ ಮಾಡ್ಕೊಳ್ಳವು ನಾವು ಆ ಕಾಲದಲ್ಲಿ ಅದನ್ನ ಇದು ಮಧ್ಯೆ ನೆಟ್ಬಿಟ್ರೆ ಜೇನ್ ಹುಳುಗಳು ಕೂರ್ತಾವ ಇದ್ರ ಮೇಲೆ ಜೇನು ಕೂರ್ತಾವ. ಕೂರ್ತಾವ ಅಂತ ಶಕ್ತಿ ಅದೇ ಈ ಹೂಗೆ. ಇನ್ನಿದೆಲ್ಲ ಮರ ತೊಗರಿ ಇತ್ತೀಚೆಗೆ ಬಂದಿರೋ ಅಂತದ್ದು 3 ವರ್ಷ ಬಾಳ್ಮೆ ಮಾಡೋಂಥದ್ದು. ಇದು ನಮ್ ಕಾಲದ್ದು ಗಿಣ್ ಚಪ್ರದವ್ರೆ ಅದಾಯ್ತಾ. ಇದು ಬಳ್ಳಿ ಆಲೂಗಡ್ಡೆ, ಬಳ್ಳಿ ಆಲೂಗಡ್ಡೆ. ಇದು ಬಜೆ ಮೆಡಿಸನ್ ಬರುತ್ತೆ. ಇದು ಅಂಟುವಾಳ, ತಲೆಗೆ ಶಾಂಪೂ ಅಥವಾ ಚಿನ್ನ ತೊಳೆಯೋದು. ಒಂದು ನರ್ಸರಿಲಿ ಒಂದ್ ಗಿಡ ಎಳಸ್ಬಿಟ್ರೆ ಆ ಗಿಡ ಮಕ್ಳು ಮೊಮ್ಮಕ್ಳು ಮೊಮ್ಮಕ್ಳು ಗಂಟ್ಲು ಬೆಳ್ಕೊಂಡ್ ಹೋಯ್ತದೆ ಕಾಡ್ ಗಿಡದಂಗೆ. ಇದಕ್ಕೇನು ವ್ಯವಸಾಯ ಮಾಡೋದ್ ಬೇಡ, ಗಿಡ ನರ್ಸರಿ ಮಾಡ್ಬಿಟ್ಟು ಭೂಮಿಗೆ ತಗೊಂಡೋಗ್ ನೆಟ್ರೆ ಅದೇ ಮಳೆ ಗಾಳಿಗೆ ಫಲ ಕೊಟ್ಕೋತದೆ, ನಿಮ್ ಮನೇನ ಉದ್ಧಾರ ಮಾಡ್ತದೆ. ಅದು ಬಿಟ್ಬಿಟ್ಟು 5 ರೂಪಾಯಿ ಶಾಂಪ್ ತಗೊಂಡ್ ತಲೆಗೆ ಉಚ್ಕೋತೀರಿ, ಬಿಳಿ ಕೂದ್ಲು ಬರ್ತದೆ ಅಂತ ಬಣ್ಣ ಹಚ್ಕೋತೀರಿ. ಇದು ಇದು ಚಿಲ್ಲಿ ನರ್ಗೆ ಟೊಮೆಟೊ ಅಂತ. 2 ತರ ಅದೇ, ಚಿಕ್ಕದು ಅದೇ ದೊಡ್ಡದು ಅದೇ. ಇಲ್ಲಿ ಇದೇ ನರ್ಗೆ ಟೊಮೆಟೊ, ಇದು ಚಿಕ್ಕದು. 2 ತರ ಅದೇ. ಈಗೆಲ್ಲ ಬಂದದೆ ಬೇಕಾದಷ್ಟು. ಏನು ಜಾಮೂನು. ಇದ್ರ ಮಹಿತ್ಮೆ ಏನು ಅಂದ್ರೆ, ನಾನ್ ತುಂಬಾ ಬಡತನ ಇದ್ದಾಗ 9 ವರ್ಷದ ಮಗುನಲ್ಲಿ ಒಂದ್ ಜಾಮೂನ್ ಟೊಮೆಟೊ ಹಣ್ಣ 10 ರೂಪಾಯಿ 1 ರೂಪಾಯಿ ಕೊಟ್ಟು ತಗೊಂಡಿದ್ದೆ ತಿನ್ನಕ್ಕೆ ಅಂತ. ಅದ್ರ ಬೀಜ ಇಲ್ಲಿವರೆಗೂ ಉಳಿಸ್ಕೊಂಡ್ ಬಂದಿದ್ದೀನಿ, ಇಲ್ಲಿ ತನಕ. ಅದಕ್ಕೆ ಸ್ಪೆಷಲ್ ಆಗಿ ಮಾಡಿಕ. ನನ್ನ ಹೆಸರು ಪದ್ಮಮ್ಮ ಅಂತ. ನಾನು ಪುಟ್ಟಣ ಕಣಗಾಲು, ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕು. ಇಲ್ಲಿ ತಗೋಪ ಹೇಳಕ್ಕಾಗಲ್ಲ. ಇಲ್ಲಿ ಇದು ವೆಲ್ವೆಟ್ ಬೀನಿಸು ಅಂತ ಅವ. ಈ ಸಾವಯವ ಕೃಷಿ ಮಾಡೋ ಅಂತವ್ರಿಗೆ ಗುಣಿಗಳಿಗೆ ಒಂದೊಂದು ತೆಂಗಿನ ಗುಣಿ ಆಗ್ಲಿ ಅಡಿಕೆ ಗುಣಿಗೆ ಆಗ್ಲಿ ಒಂದ್ ಬೀಜ ನೆಟ್ರೆ ಬೀಜನೂ ಬರುತ್ತೆ. ಇದ್ರ ಅಂಶ ಏನು ಅಂತ ಅಂದ್ರೆ, ಕ್ಯಾನ್ಸರ್ಗೆ ಇದ್ರ ಎಲೆ ಮತ್ತೆ ಇದು ಪುಡಿ ಎಲೆ ತಿಂದ್ರೆ ಕ್ಯಾನ್ಸರ್ ಹತ್ರ ಬರಲ್ಲ. ಅದು ಕೈಲಿ ನಾವು ಹಿಂಗೆ ಬಿಚ್ಚಿ ಹಿಡ್ಕೊಂಡ್ರೆ ಕಪ್ಪು ಇರ್ತದೆ. ಆ ಕಪ್ಪು ನಮ್ ಶರೀರಕ್ಕೆ ಹೋದ್ರೆ ಕ್ಯಾನ್ಸರ್ ಓಡ್ಬಿಡ್ತದೆ ಹೆದರ್ಕೊಂಡು ಅಂತ ಒಬ್ರು ಡಾಕ್ಟರ್ ಟ್ರೈನಿಂಗ್ ಕೊಟ್ಟಿದ್ರು ಕಣ. ಅದನ್ನ ಬೇರೆ ಪಾಟಲ್ ಹಾಕ್ಬೇಕಾ, ಮಧ್ಯ ಹಾಕ್ಬೋದಾ? ಮಧ್ಯೆ ಹಾಕಿದ್ರು ಆಶ್ರಯ ಬೇಕು. ಅದ್ ಕಬ್ಬಕ್ಕೆ ಕುಡಿ ಜಿಂಕ್ ಹಾಕಿದ್ರೆ ನೆಲದಲ್ಲೇ ಬರ್ತದೆ. ಕಾಯಿನ ಏನ್ ಮಾಡೋದು? ಕಾಯ ಎಳೆದಿದ್ರೆ ತಿನ್ಬಹುದು, ಬೀಜ ಮಾಡ್ಕೊಂಡು ಗೊಬ್ಬರಕ್ಕೆ ಹಾಕಬಹುದು. ಈಗ ಯಾವ್ದೋ ಮೆಡಿಸಿನ್ ಹಾಕ್ತಾವ್ರೆ, ಕೆಜಿ ಗಟ್ಲೆ ಕೇಳ್ತಾವ್ರೆ. ಅದು ಇನ್ನು ನನ್ಗೆ ಅನುಭವ ಸಾಲದು, ಗೊತ್ತಿಲ್ಲದೆ ಇರೋದು ಮಾತಾಡಬಾರ್ದು. ನನಗೆ ತಿಳಿದಿರೋದು ಇಷ್ಟು. ತಕವೈ ಬರ್ಕೊಂಡು ಈ ಹೊಸ ಬರೋರಿಗೆ ಏನ್ ಹೇಳ್ತೀರಮ್ಮ ರೈತರುಗಳಿಗೆ? ಈಗ ಹೊಸ್ದಾಗ್ ಬರೋ ರೈತರು ಹಳೇದ ಮರೀರಿ, ಹೊಸ ಬೆಳೆಗ್ ಬನ್ನಿ. ಮಣ್ಣ ಮಾರ್ಬೇಡಿ, ಮಣ್ಣ ತಿನ್ಬೇಡಿ. ಇರೋ ಮಣ್ಣನ್ನ ಮಾರ್ಬೇಡಿ, ಆ ಮಣ್ಣನ್ನ ನಾವು ತಿನ್ನಕ್ ಹೋಗ್ಬೇಡಿ. ಮಣ್ಣನ್ನ ಉಳಿಸ್ಕೊಳ್ಳಿ. ಈಗ ನಿನ್ಗೆ 2 ಮಕ್ಳು, ನಾನ್ ಸಂಪಾದನೆ ಮಾಡಿರೋದು ಅರ್ಧ ಎಕರೆ 2 ಮಕ್ಳಿಗೆ 1/4 ಎಕರೆ ಕೊಟ್ಟೆ. ಇನ್ನು ಅದಕ್ಕೆ ಏನ್ ಕೊಡ್ತೀಯ? ಭೂಮಿ ಏನ್ ಹೆಚ್ಚುವರಿ ಆಗಲ್ವಲ್ಲ, ನೀನ್ ಕಳ್ಕೊಂಡ್ ಹೋಯ್ತೀಯ. ಆ ಮಗುಗೆ ಏನ್ ಹೇಳ್ತೀಯ? ಆ ಮಟ್ಟಕ್ ಬನ್ನಿ. ಇನ್ ಭೂಮಿ ತೆಗಿಯಕ್ ಆಗಲ್ಲ. ನೀವು ಬೇಕಾದ್ರೆ ಮನೆ ಕಟ್ತೀರಿ, ಮನೆ ಮೇಲೆ ಮನೆಯ. ಭೂಮಿ ತೆಗಿಯಕ್ ಆಗಲ್ಲ. ಆ ಭೂಮಿನ ಉಳಿಸಿ ನಿಮ್ಮ ಮಕ್ಕಳಿಗೆ ನಿಮ್ ಮಕ್ಳದು ಮುಗ್ದೋಗ್ಬಿಟ್ಟೋದಾಗ್ಲೇ ನಿಮ್ಮ ಮೊಮ್ಮಕ್ಳಿಗಾರು ಒಳ್ಳೆ ಪರಿಸರ ಉಳಿಸಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು.